ಸೀತೆಯನ್ನ ಹೊತ್ಕೊಂಡೋದಂತ ರಾವಣ ಶ್ರೀಲಂಕಾ ಏನ್ ಮಾಡ್ದ ಅಂತೇಳಿ ಹನುಮಂತನಿಗೆ ಗೊತ್ತಿರುವಂತ ಇಡೀ ಜಗತ್ತಿಗೆ ಗೊತ್ತಿರುವಂತ ಸಂಗತಿ. ಸೀತೆಯನ್ನು ಮುಟ್ಟಿದ್ದಕ್ಕೇನೆ ಹನುಮಂತ ಏನ್ ಮಾಡ್ದ ಅಂತ ಜಗತ್ತಿಗೆ ಗೊತ್ತಿದೆ. ಹನುಮಂತನೇ ಮುಟ್ಕೊಂಡಿರುವಂತ ರಾವಣ ಸಿದ್ದರಾಮಯ್ಯನವರಿಗೆ ಇವತ್ತು ಏನ್ ಅಧೋಗತಿ ಆಗತ್ತೆ ಅಂತಂದು ಇಡೀ ರಾಜ್ಯದ ಜನ ನೋಡ್ತಾ ಇದ್ದಾರೆ, ಕಾದು ನೋಡ್ತಾ ಇದ್ದಾರೆ. ಅವರ ಬಹಳ ಹಿರಿಯರಿದ್ದಾರೆ. ಅವರು ಕೇಡುಗಾಲಕ್ಕೆ ವಿಪರೀತ ಬುದ್ಧಿ ಅನ್ನುವಂಥ ರೀತಿಯೊಳಗಡೆ ತಮ್ಮ ವರ್ತನೆ ಇದೆ. ಆ ಥರ ನಡ್ಕೋಬೇಡಿ. ಹನುಮಂತನ ಮುಟ್ಕೊಂಡು ಈ ದೇಶದಲ್ಲಿ ಯಾರು ಬದುಕಕ್ಕೆ ಸಾಧ್ಯ ಇಲ್ಲ. ಇವತ್ತು ಆ ಕೆಲಸನ ಕೂಡ್ದು ಯಾರು ಮಾಡಿದ್ದಾರೆ ರಾಮನ ಅವಕೃಪೆಗೆ ಪಾತ್ರರಾಗ್ತಾರೆ. ಯಾಕಂದ್ರೆ ರಾಮನ ಅತ್ಯಂತ ಭಂಟ ಹನುಮಂತನಿಗೆ ಜಾಗ ಕೊಡದೇ ಇರುವಂತ ರೀತಿಯೊಳಗೆ ತಾವು ನಡ್ಕೊಳ್ತಾ ಇದ್ದೀರಿ. ಹಾಗಾಗಿ ಕಾಂಗ್ರೆಸ್ಸಿನ ಅಧಪತನಕ್ಕೆ ಇದು ಮೊದಲ ನಾಂದಿ ಅಂತ ಹೇಳಿ ಸಂದರ್ಭ ಹೇಳಿ ನಾನು ಸರ್ಕಾರಿ ಜಾಗದಲ್ಲಿ ಧ್ವಜ ಹಾರಿಸಿಕೊಟ್ಟಿದ್ರು. ಸರ್ಕಾರಿ ಜಾಗ ಇರಲಿ, ಅವ್ರ ಅಪ್ಪನ ಮನೇಲಂತೂ ಅಲ್ಲಲ್ಲ ಅದು. ಅವರಪ್ಪನ ಮನೆ ಅದು ಜಾಗ ಸರ್ಕಾರಿ ಜಾಗ ತಾನೆ. ಸರ್ಕಾರಿ ಜಾಗದಲ್ಲಿ ಯಾವ ಧ್ವಜ ಇದೆ ಗೊತ್ತಿಲ್ವಾ? ತೆಗೆದಿದ್ದಾರೆ ಎಲ್ಲ ಧ್ವಜಗಳನ್ನ. ತಾಕತ್ತಿಲ್ವಾ? ಹಾಗಾದ್ರೆ ಹನುಮಂತನ ಧ್ವಜ ಮುಟ್ಕೊಂಡಿದ್ದೀರಿ, ಕಾಂಗ್ರೆಸ್ ಅಧಪತನ ಆಗತ್ತೆ. ಬಿಜೆಪಿಗೆ ಇದ್ಬಿಟ್ಟು ಬೇರೆ ಕೆಲಸ ಇಲ್ಲ. ಇದೆ ರಾಮ ಮಂದಿರ ಅಯೋಧ್ಯೆ. ಬಿಜೆಪಿಗೆ ದೇಶ ಕಟ್ಟೋ ಕೆಲಸ ಬಹಳ ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದೀವಿ. ಬಿಜೆಪಿಗೆ ತುಂಬಾ ಕೆಲಸ ಇದೆ. ಜನಪರವಾದಂತಹ ಆಡಳಿತವನ್ನು ಮಾಡಿರುವಂತವ್ರು ನಾವು. ಜನಪರ ಆಡಳಿತ ಮಾಡಕ್ ತಾಕತ್ ಇಲ್ಲದೆ ಇರುವಂತವ್ರು ನೀವು ಈ ತರದ ಕಿತ್ತುಬೆ ಮಾಡ್ಕೊಂಡು ಕಾಯ್ತಾ ಇದ್ದೀರಿ. ಈ ತರ ಕಿತ್ತುಬೆಗೆ ರಾಜ್ಯದ ಜನ ಇವತ್ತು ಬಲಿಯಾಗೋದಿಲ್ಲ. ಸರ್, ಹೋರಾಟ ಕೂಡ ರಾಜ್ಯದಿಂದ ಇವತ್ತು ಹೋರಾಟ ರಾಜ್ಯದಾದ್ಯಂತ ನಡೀತಾ ಇದೆ. ಶಿವಮೊಗ್ಗದಲ್ಲೂ ಕೂಡ ಹೋರಾಟವನ್ನು ಯೋಚನೆ ಮಾಡಿದ್ದೀವಿ. ನಮ್ಮ ಕಾರ್ಯಕರ್ತರ ಸಭೆ ಮುಗಿದ ನಂತರ ಹೋರಾಟವನ್ನು ನಾವು